ಮಾರಾಟ ಮಾಡ್ಯಾರ ಅಷ್ಟು ದುಡ್ಡು ಕೊಡಬೇಕು ಹಾಕ್ಸ್ಬೇಕು. ಅದೇ ರೀತಿಯಾಗಿ ಅವ್ರ ಮೇಲೆ ತಪ್ಪಿನ ಮೇಲೆ ಕ್ರಮ ಕೈಗೊಳ್ಳಬೇಕು. ಸರ್ಕಾರ ಮಧ್ಯಸ್ಥಿಕೆ ವಹಿಸಿ ಇವತ್ತು ಇಲ್ಲೇನು ಅವ್ಯವಸ್ಥೆ ಇದೆ, ಈ ಅವ್ಯವಸ್ಥೆ ತಪ್ಪಿಸೋಕ್ಕೋಸ್ಕರ ವರ್ತಕರಿಗೆ ಒಂದು ಕಾನೂನು ಜಾರಿ ಮಾಡಿರಿ. ನಾನು ಹೇಳೋ ಸಿಂಪಲ್ ಆಗಿ ಹೇಳೋದು, ನೀವು MSP ಅಂತ ಯಾವುದೇ ಕಾರಣಕ್ಕೆ ಖರೀದಿ ಮಾಡಬಾರ್ದು. ಒಳಗಡೆ ಖರೀದಿ ಮಾಡಿ ನಿಮ್ಮ ಲೈಸೆನ್ಸ್ ರದ್ದುಪಡಿಸ್ತು ಅಂದ್ಬಿಟ್ರೆ ರೈತರಿಗೆ ಮೋಸ ಆಗ್ತಿಲ್ಲ. ಅದೇ ರೀತಿಯಾಗಿ ನೀವು APMC ಒಳಗೆ ಸೂಟ್ ತಗೊಂತೀರಿ, ಅಮಲ್ ತಗೊಂತೀರಿ, ಖಾಲಿ ಚೀಲ ತಗೊಂತೀರಿ, ಕಮಿಷನ್ ತಗೊಂತೀರಿ, ಇದು ಕಾನೂನು ಮೀರಿ ತಗೊಂತೀರಿ. ಈ ಕಾನೂನನ್ನ ಕಟ್ಟುನಿಟ್ಟಾಗಿ ಜಾರಿ ಮಾಡಬೇಕು. ಅದೇ ರೀತಿಯಾಗಿ APMC ಒಳಗೆ ಅಧಿಕಾರಿಗಳ ಕೊರತೆ ಇದೆ. ಉದಾಹರಣೆಗೆ ರಾಯಚೂರು ತಾಲೂಕಿನಲ್ಲಿ 64 ಜನ ಡ್ಯೂಟಿ ಮಾಡಬೇಕಾಗಿತ್ತು. 64 ಜನದಲ್ಲಿ 39 ಜನ ಖಾಲಿ ಇದ್ದಾರೆ. ಅಂದ್ರೆ ಇವ್ರು ಹೆಂಗೆ ವರ್ತಕರು ಕೆಲಸ ಮಾಡೋಕ್ಕಾಗುತ್ತೆ? ವರ್ತಕರ ಮೇಲೆ ಅಧಿಕಾರ ಚಲಿಸಕ್ಕಾಗ್ತಾ? ಹಾಗಾಗಿ ಸರ್ಕಾರ ವರ್ತಕರನ್ನ ಬಲಿಷ್ಠಗೊಳಿಸಿ ರೈತರನ್ನು ದುರ್ಬಲಗೊಳಿಸೋ ದೃಷ್ಟಿಯಿಂದ ಅಧಿಕಾರಿಗಳನ್ನು ಭರ್ತಿ ಮಾಡ್ತಾ ಇಲ್ಲ. ಹಾಗಾಗಿ ಸರ್ಕಾರ ಮನಗೊಂಡು ಕಾಸಿ ಅಧಿಕಾರಿಗಳನ್ನು ಭರ್ತಿ ಮಾಡಬೇಕು ಮತ್ತು ರೈತರಿಗೆ ಅನುಕೂಲ ಮಾಡಿಕೊಡಬೇಕು. ಈ ಥರ ಮುಂದೆ ಅನಾಹುತಗಳಾಗಲು ನೋಡಿಕೊಳ್ಬೇಕು.